ಯಲಬುರ್ಗಾದಲ್ಲಿ ಇನ್ನರ್ ವೀಲ್ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಆಯ್ಕೆ. ಇನ್ನರ್ ವೀಲ್ ಸಂಸ್ಥೆ ಯಲಬುರ್ಗಾ ಘಟಕದ ವತಿಯಿಂದ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವು ಮಮತಾ ರಾಯರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇನ್ನು ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಸವಿತಾ ಮುರುಡಿಮಠ ಅವರನ್ನ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯನ್ನ ಮಾಡಲಾಯಿತು. ಆಹ್ವಾನಿತ ಅತಿಥಿಗಳೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಇನ್ನರ್ ವೀಲ್ ಕ್ಲಬ್ ಪದಗ್ರಹಣ ಸಮಾರಂಭ ಅಂದರೆ ಕೇವಲ ಅಧಿಕಾರಿಗಳ ಬದಲಾವಣೆ ಅಲ್ಲ, ಅದು ನಾಯಕತ್ವ, ಜವಾಬ್ದಾರಿ, ಸ್ನೇಹ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಸ್ವಾರ್ಥ ಸೇವೆಯ ಪ್ರತಿಬದ್ಧತೆಯನ್ನು ಮತ್ತೊಮ್ಮೆ ಪುನರುಚ್ಚರಿಸುವ ಒಂದು ಸಂಭ್ರಮದ ಕ್ಷಣವಾಗಿದೆ. ನಿಜವಾದ ನಾಯಕತ್ವವನ್ನು ನಾವು ಹೊಂದಿರುವ ಹುದ್ದೆಯಿಂದ ಅಳತೆ ಮಾಡಕ್ಕಾಗಲ್ಲ. ನಾವು ಸ್ಪರ್ಶಿಸುವ ಜೀವನಗಳಿಂದ ಅಳತೆ ಮಾಡಬೇಕು. ಕಾರ್ಯಕ್ರಮದಲ್ಲಿ ಇನ್ಸ್ಟಾಲೇಷನ್ ಅಧಿಕಾರಿಯಾಗಿ ಭಾಗವಹಿಸಿದ ಜಯಶ್ರೀ ಸಾಗರ್ ಅವರು ಇನ್ನರ್ ವೀಲ್ ಸಂಸ್ಥೆಯ ಸೇವಾ ಚಟುವಟಿಕೆಗಳ ಕುರಿತು ಮಾತನಾಡಿ, ಸಂಸ್ಥೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಡಾಕ್ಟರ್ ನಂದಿನಿ ದಾನ್ರೆಡ್ಡಿ ಅವರು ಮಾತನಾಡಿ, ಇನ್ನರ್ ವೀಲ್ ಸಂಸ್ಥೆ ವೇಗವಾಗಿ ಅಭಿವೃದ್ಧಿ ಹೊಂದಲಿ, ಅದರ ಬೆಳವಣಿಗೆಗೆ ತಮ್ಮ ಸಂಪೂರ್ಣ ಸಹಕಾರವಿದೆ ಎಂದು ತಿಳಿಸಿದರು. ಬದಲಾವಣೆಯನ್ನು ತರುವಂತಹ ಯೋಜನೆಗಳನ್ನು ಕೈಗೊಳ್ಳಿ. ಮೂರನೆಯದಾಗಿ, ಅಂಡ್ ದಿಸ್ ಇಸ್ ಮೈ ಫೇವರಿಟ್, ಸ್ನೇಹದ ಆತ್ಮೀಯತೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ವಿಶ್ವಾಸ, ಗೌರವ ಮತ್ತೆ ಕರುಣೆಯಿಂದ ಒಟ್ಟಾಗಿ ಕೆಲಸ ಮಾಡಿದಾಗ ಅಸಾಧಾರಣ ಸಾಧನೆಗಳು ಸಾಧ್ಯವಾಗುತ್ತದೆ. ನಾನು ಸಹ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿಯಾಗಿದ್ದೀನಿ. ಇನ್ನು ಕಾರ್ಯಕ್ರಮದಲ್ಲಿ ಚೆನ್ನಮ್ಮ ಪಾಟೀಲ್, ಉಮಾ ಹೊಸ್ಮನಿ, ಡಾಕ್ಟರ್ ನಂದಿನಿ ದಾನ್ರೆಡ್ಡಿ, ಸುನೀತಾ ಪಿ, ನೂತನ ಅಧ್ಯಕ್ಷರಾದ ಸವಿತಾ ಮುರುಡಿಮಠ, ಶರಣಮ್ಮ ಹೊಸ್ಮನಿ, ಮಂಜುಳಾ ಹಾಳ್ಕೇರಿ, ರಾಜ್ಮ ಕವಡೇಲಿ, ನಿರ್ಮಲಾ ಗೋಣಿ, ರತ್ನಾ ಎನ್, ಶಕುಂತಲಮ್ಮ ಎಂ ಪಾಟೀಲ್, ಸವಿತಾ ಹೋಜ್ನಳ್ಳಿ, ಮಹೇಶ್ವರಿ ಎಸ್, ವಿಶಾಲ್ ಹೊಸ್ಮನಿ ಸೇರಿದಂತೆ ಅನೇಕ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿದರು. ಪುಷ್ಪಾರ್ಪಣೆಯನ್ನ ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಹಾಗೂ ಚಾರ್ಟರ್ ಪ್ರೆಸಿಡೆಂಟ್ ಆಗಿರುವ ಶಕುಂತಲಾ ದೇವಿ ಮಾಲಿ ಪಾಟೀಲ್ ಇವರಿಗೆ ಉಮಾ ಬೇವಿನ ಮಟ್ಟಿ ಅವರು ಬಂದು ಪುಷ್ಪಾರ್ಪಣೆಯನ್ನ ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ನಂದಿತಾ ದಾನ್ರೆಡ್ಡಿ, ದಿಶಾ ಕಮಿಟಿ ಮೆಂಬರ್ ಇವರಿಗೆ